ನಮಸ್ಕಾರ ಸ್ನೇಹಿತರೆ, ನನ್ನ ಜೊತೆ ಮೋಹನ್ ಅವರು ಇದ್ದಾರೆ. ಮೋಹನ್, ನಮಸ್ಕಾರ ಸರ್. ನಮಸ್ತೆ ಸರ್. ಎಷ್ಟು ಏಜ್ ಇತ್ತು ಸರ್? 43. ಈಗ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ. ಎಷ್ಟು ದಿನ ಆಗಿದೆ ಸರ್? 3 years ಆಯ್ತು. ಸೀರಿಯಸ್? ಎಷ್ಟು ದಿನ ಅಡ್ಮಿಟ್ ಆಗಿದ್ರಿ? ಇನ್ 7 days ಒಳಗೆ 5 days ಅಷ್ಟೇ. 5 days ಅಡ್ಮಿಟ್. ಎಷ್ಟು ದಿನ ವಾಕರ್ ಯೂಸ್ ಮಾಡಿದ್ರಿ? ಸರ್ ವಾಕರು ನಾನು ತುಂಬಾ ಕಮ್ಮಿ, ಏನೊಂದು 15 ದಿವಸ ಮ್ಯಾಕ್ಸಿಮಮ್. ಒಂದು ತಿಂಗಳೊಳಗೇನೆ. ಈಗ ಏನೇನು ಆಕ್ಟಿವಿಟಿ ಮಾಡ್ಬೋದು ಹಿಪ್ ರಿಪ್ಲೇಸ್ಮೆಂಟ್? ಸರ್ ನಾನು ಕೆಳಗಡೆ ಒಂದು ಕೂರ್ತಾ ಇಲ್ಲ, ಅದ್ ಬಿಟ್ರೆ ಬೇರೆ ಎಲ್ಲ ಆಕ್ಟಿವಿಟೀಸ್ ಒಂದೆಲ್ಲ ಮಾಡ್ತಾ ಇದ್ದೀನಿ. ನಡೆಯೋದು ಮಾಮೂಲಿ ರೆಗ್ಯುಲರ್. ಒಂದು 2-3 ಕಿಲೋಮೀಟರ್ ಸರ್ ಜಾಸ್ತಿನೇ ನಡೀತೀನಿ. ಇಷ್ಟು ಒಂದು 5-6 ಕಿಲೋಮೀಟರ್ ದೇವರಾಂತರ್ಗ ನಡೆದಿದ್ದೀನಿ. ಸ್ವಲ್ಪ 6-7 ಕಿಲೋಮೀಟರ್. ಬೆಟ್ಟ ಎಲ್ಲ ಹತ್ತಿಳಿದಿದ್ದಾರೆ. ನೀವು ಸರ್ ಗುಬ್ಬಿ. ಇನ್ನೊಂದು ಶಟ್ಲು ಕಂಪಲ್ಸರಿ 1 hour ಶಟಲ್ ಆಡ್ತಾರೆ. 1 hour ಶಟ್ಲ್ ದಿನ ರೆಗ್ಯುಲರ್ 3 ಮ್ಯಾಚ್ ಆಡ್ತೀವಿ, 3 ಇಂದ 4 ಮ್ಯಾಚ್. ನಮಗೆ ಆಶ್ಚರ್ಯ ಆಗುತ್ತೆ. ಸೊ ಶಟ್ಲು ಫುಲ್ ಕವರ್ ಮಾಡ್ತೀರಾ? ಫುಲ್ ಕವರ್ ಮಾಡ್ತೀವಿ. ಸಿಂಗಲ್ಸ್ ಡಬಲ್ಸ್ ಎಲ್ಲ? ಸಿಂಗಲ್ಸ್ ಇಲ್ಲ, ಜಾಸ್ತಿ ಡಬಲ್ಸ್. ವೆರಿ ಗುಡ್. ಬಟ್ ಏನಂತ ಪೇನ್ ಏನು ಆತರ ಏನಿಲ್ಲ. ಆಕ್ಟಿವಿಟಿ ಎಲ್ಲ ಮಾಮೂಲಿ ನಾರ್ಮಲ್ ಆಗಿ. ಇದು ವೆಸ್ಟರ್ನ್ ಯೂಸ್ ಮಾಡ್ತೀರಿ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತೀರಿ? ಸರ್ ವೆಸ್ಟರ್ನೇ. ಒಂದು ಡೈಲಿ ಒಂದ್ಸರಿ 2 days ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ಬೋದು. ನೆಲದ ಮೇಲೆ ಚಕ್ಲು ಕ್ಲಾಕಲ್ಲಿ ಕೂರೋದು ಒಂದ್ ಬಿಟ್ರೆ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ. ಇದು ಬಸ್ ಹತ್ತದು, ಆಟೋ ಹತ್ತದು, ಕಾರ್ ಹತ್ತದು ಅದೆಲ್ಲ ಏನ್ ತೊಂದ್ರೆ ಇಲ್ಲ? ಬೆಟ್ಟನೇ ಬೇಡ ಅಂದ್ರೆ ಬೆಟ್ಟನೇ ಹತ್ತಿಳಿದಿದ್ದಾರೆ. ಸೊ ನಾರ್ಮಲ್ ಈಗ ಸ್ಟೇರ್ಸ್ 2-3 ಫ್ಲೋರ್ ಹತ್ತದು, 5-6 ಫ್ಲೋರ್ ಹತ್ತದು, ಎಷ್ಟಾರ ಹತ್ಬೋದು? ಯಾವ್ದು ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ತುಂಬಾ ಥ್ಯಾಂಕ್ಸ್. ನಮಗೆ ಒಂದೊಂದ್ಸರಿ ಈ ತರ ನೋಡಿದ್ರೆ ಭಾರಿ ಖುಷಿ ಆಗುತ್ತೆ, ಮತ್ತೆ ತುಂಬಾ ಆಶ್ಚರ್ಯನೂ ಆಗುತ್ತೆ. ಅದೇ ನಾನು ಸೈಕಲ್ ಹೊಡಿತಾರೆ ನಮ್ಮ ಪೇಷಂಟ್ಸ್, ಎಷ್ಟಾರು ವಾಕ್ ಮಾಡ್ತಾರೆ, ಈ ಶಟ್ಲ್ ಆಡ್ತಾರೆ. ನಾನೇ ಬೇಡ ಅಂತ ಹೇಳ್ತೀವಿ. ಸ್ವಿಮ್ಮಿಂಗು ಬರಲ್ಲ ಆಕ್ಚುಲಿ, ಹಂಗಾಗಿ. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್, ಸೂಪರ್ ಸೂಪರ್. ಮತ್ತೇನಾದ್ರು ಹೇಳ್ತೀರಾ? ನೀವು ಒಳ್ಳೆ ಆಪರೇಷನ್ ಮಾಡ್ಕೊಡ್ರಿ, ಚೆನ್ನಾಗಿ. ಥ್ಯಾಂಕ್ಸ್, ಥ್ಯಾಂಕ್ ಯು. ಮರೆಯಂಗಿಲ್ಲ. ಅಯ್ಯೋ, ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಕಟ್ಟಿರೋ ಡಾಕ್ಟರ್ ಅಲ್ಲಿ ಅಂದ್ರೆ ತುಂಬಾ ಕೋಆಪರೇಟಿವ್ ನೀವು. ಮೇನ್ ಅದು, ಯಾವಾಗಾದ್ರೂ ಫೋನ್ ಮಾಡಿದ್ರು ತುಂಬಾ ಜನ ರೆಸ್ಪಾನ್ಸ್ ಮಾಡ್ತೀರಾ, ಮೇನ್ ಅದು. ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಯಾರ ಇದ್ರೆ ಪೇಷಂಟ್ ಅವರೆಲ್ಲ ಇನ್ಫಾರ್ಮ್ ಮಾಡ್ತಾರೆ. ಅಲ್ಲಿಗೆ ಹೋಗಿ ಅಂತ ಕೇಳ್ತಿರ್ತಾರೆ. ಒಂದಿಬ್ರು ಸ್ಟಾರ್ಟಿಂಗ್ ಒಂದ್ಸಲಿ ಮಾಡಿದ್ರು, ಅಲ್ಲಿ ತೋರಿಸ್ತಾ ಇದೀವಿ ಹೆಂಗೆ ಆಪರೇಷನ್ ಅದ, ಹೆಂಗೆ ಆಯ್ತು ಹೆಂಗೆ ಅಂತ. ಅವಾಗ ಅವರು ಇಲ್ಲ ಪರವಾಗಿಲ್ಲ, ಅವ್ರಿಗೆ ಎದ್ರಕೊಂಡ್ಬಿಟ್ಟಿದ್ರು. ಇವ್ರು ಒಂಚೂರು ಹೇಳಿದ್ಮೇಲೆ ಧೈರ್ಯ ಬಂತು. ಏನು ನಮ್ಗೆ ಆಪರೇಷನ್ ಏನು ಜ್ಞಾಪಕನೇ ಇಲ್ಲ, ಸರ್ಜರಿ ಆಗಿದೆ ಅನ್ನೋದೇ ಗೊತ್ತಿಲ್ಲ ಇವಾಗ. ಅದೇ ಬರ್ಬೇಕು, ಎಕ್ಸ್ರೇ ಮಾಡಿ ಆಗಿದೆ, ಒಂದು ವರ್ಷಕ್ಕೆ ಎಕ್ಸ್ರೇ ಮಾಡೋದು ಅಷ್ಟೇ. ಜನರಲ್ ಚೆಕಪ್. ಮೇಲೆ 1.5 ವರ್ಷ ಆಯ್ತು ನೀವು ಬಂದು. ಟೋಟಲ್ 3 ವರ್ಷ ಆಗಿದೆ. ಟೋಟಲ್ 3 ವರ್ಷ. ಎಕ್ಸ್ರೇ ನಾರ್ಮಲ್ ಇಂಪ್ ಇದ್ದಂಗಿದೆ. ಓಕೆ, ಸರಿ. ಥ್ಯಾಂಕ್ ಯು.